ಹಾಲುಮತ ಯುವಕರ ಕಾರ್ಯಕ್ಕೆ ವೃದ್ಧರ ಮೆಚ್ಚುಗೆ. ಹಾಲುಮತ ಸಮಾಜದವರು ಹಾಲಿನಂತ ಮನಸ್ಸು ಎನ್ನುವುದಕ್ಕೆ ಮಾನ್ವಿ ಪಟ್ಟಣದ ನೆರಳು ವೃದ್ಧಾಶ್ರಮದವರಿಗೆ ಹಾಲುಮತ ಸಮಾಜದ ಯುವಕರು ಹಣ್ಣು ಹಂಪಲು ಹಾಗೂ ಒಂದು ಚೀಲ ಅಕ್ಕಿಯ ಮೂಟೆಯನ್ನ ಕೊಟ್ಟಿರುವುದಕ್ಕೆ ಸಾಕ್ಷಿಯಾಗಿದೆ. ಕನಕದಾಸ ಜಯಂತಿಯನ್ನು ದೇಶದ ಪ್ರತಿಯೊಬ್ಬರು ಕೂಡ ಆಚರಣೆ ಮಾಡಬೇಕು. ಯಾಕೆಂದರೆ ಅವರ ಧಾರೆಗಳನ್ನು ಅಳವಡಿಸಿಕೊಂಡು ನಡೆದಾಗ ಮಾತ್ರ ಮಹಾನ್ ನಾಯಕರಿಗೆ ಕೊಟ್ಟ ಗೌರವ ಎಂದು ಪತ್ರಕರ್ತ ಪರಶುರಾಮ ಚೌಡ್ಕಿ ತಿಳಿಸಿದರು. ಕನಕದಾಸ ಜಯಂತಿ ಅಂಗವಾಗಿ ಲಿಂಗಯ್ಯ, ಮತ್ತಯ್ಯ, ಮಚಿಕೇರಿ ವೀರೇಶ ಸೇರಿದಂತೆ ಇನ್ನಿತರ ಯುವಕರು ನೊಂದ ಬಡ ಜೀವಿಗಳಿಗೆ ಸಹಾಯ ಮಾಡುವ ಗುಣವನ್ನ ಹೊಂದಿರುವುದು ಶ್ಲಾಘನೀಯ. ಜಯಂತಿಯ ಶುಭಾಶಯಗಳು ನಾಡಿನ ಜನತೆಗೆ. ಕನಕದಾಸರು ಕೂಡ ಒಂದು ರೀತಿಯಲ್ಲಿ ಶ್ರೇಷ್ಠ ಮಹಾನ್ ವ್ಯಕ್ತಿ ಅಂತ ಹೇಳ್ಬೋದು. ಕನಕದಾಸರು ಈ ನಾಡಿಗೆ ಅಲ್ಲದೆ ಈ ದೇಶಕ್ಕೆ ಕೂಡ ಒಂದು ರೀತಿಯಲ್ಲಿ ಮಾರ್ಗದರ್ಶಕರು ಅಂತ ಹೇಳ್ಬೋದು. ಕನಕದಾಸರು ಕುರುಬ ಸಮುದಾಯಕ್ಕೆ ಸೀಮಿತವಾದ ವ್ಯಕ್ತಿ ಕೂಡ ಅಲ್ಲ. ಈ ದೇಶದ ಪ್ರತಿಯೊಬ್ಬ ನಾಗರಿಕರಿಂದ ಹಿಡಿದು ಪ್ರತಿಯೊಬ್ಬ ಮಕ್ಕಳಿಂದ ಹಿಡಿದು ಆ ಕನಕದಾಸ ಜಯಂತಿಗಳನ್ನ ಅಂದ್ರೆ ಅವರ ಸಂದೇಶಗಳು, ಅವರ ಮಾರ್ಗದರ್ಶನಗಳನ್ನು ಕೂಡ ಅಳವಡಿಸುವಂತ ಕೆಲಸ ಕೂಡ ನಾವು ಮಾಡಬೇಕಾಗಿದೆ. ಯಾಕಂತಂದ್ರೆ ಇಂದು ಹನುಮೇಶು ಹಾಗೂ ಯಲ್ಲಪ್ಪ, ವೀರೇಶು ಹಾಗೂ ಎಲ್ಲ ಲಿಂಗವರು ಕೂಡ ಒಂದು ಆ ಗೆಳೆಯರ ಬಳಗದವರು ಎಲ್ಲರೂ ಸೇರಿಕೊಂಡು ಕನಕದಾಸ ಜಯಂತಿಯ ಅಂಗವಾಗಿ ನೆರಳು ವೃದ್ಧಾಶ್ರಮದಲ್ಲಿ, ಮಾವಿ ಪಟ್ಟಣದಲ್ಲಿರ್ತಕ್ಕಂಥ ನೆರಳು ವೃದ್ಧಾಶ್ರಮದಲ್ಲಿ ಆಗಮಿಸಿ ಅಂದ್ರೆ ಕನಕದಾಸ ಜಯಂತಿಯವರ ಅಂಗವಾಗಿ ಹಣ್ಣು ಹಂಪಲು ಹಾಗೂ ಇಲ್ಲಿರ್ತಕ್ಕಂಥ ವೃದ್ಧರಿಗೆ ಒಂದು ರೀತಿಯಲ್ಲಿ ಅನುಕೂಲ ಆಗಲ ಕಾರಣಕ್ಕಾಗಿ ಅವರಲ್ಲಿ ಇರ್ತಕ್ಕಂಥ ಒಂದು ರೀತಿಯಲ್ಲಿ ಸೇವಾ ಮನೋಭಾವನೆ ರೀತಿಯಲ್ಲಿ ಯಾವ ರೀತಿ ಅಂದ್ರೆ ಅಕ್ಕಿ ಕೂಡ ಕೊಟ್ಟಿದ್ದಾರೆ, ಒಂದು ಮೂಟೆ ಅಕ್ಕಿ ಕೊಟ್ಟಿದ್ದಾರೆ, ಹಾಗೂ ಹಣ್ಣು ಹಂಪಲು ಹಾಗೂ ಬ್ರೆಡ್ ಕೂಡ ವಿತರಣೆ ಮಾಡಿದ್ದಾರೆ. ಈ ರೀತಿಯಾಗಿ ಮಾಡ್ತಕ್ಕಂಥದ್ದು ಕೂಡ ಶ್ಲಾಘನೀಯ. ಈ ಯಲ್ಲಾಲಿಂಗ ಹಾಗೂ ವೀರೇಶ್ ಮುಚ್ಚಿಗರ್ ಅವರು ಎಲ್ಲರೂ ಕೂಡ ಹಮ್ಮಿಕೊಂಡಿರುವುದು ಕೂಡ ಒಂದು ರೀತಿಯಲ್ಲಿ ಶ್ಲಾಘನೀಯ. ಇದೇ ರೀತಿಯಾಗಿ ಕೂಡ ಅವರು ಒಂದು ರೀತಿಯಲ್ಲಿ ಇನ್ನಷ್ಟು ಒಳ್ಳೆ ಒಳ್ಳೆ ರೀತಿಯ ಕಾರ್ಯಕ್ರಮ ಕೂಡ ಮಾಡಲಿ. ಈ ನೆರಳು ಅನಾಥಾಶ್ರಮ ಒಂದು ರೀತಿಯಲ್ಲಿ ಕೂಡ ವೃದ್ಧರಿಗೂ ಕೂಡ ಒಂದು ರೀತಿಯಲ್ಲಿ ಸೇವೆ ಕೂಡ ಮಾಡ್ತಾ ಇದೆ. ಇಂಥ ಒಂದು ಕೆಲಸಗಳನ್ನು ಮಾಡ್ತಕ್ಕಂಥದ್ದು ಕೂಡ ನಾವು ಶ್ಲಾಘನೀಯ ಅಂತ ಹೇಳ್ಬೋದು. ಈ ಕನಕದಾಸ ಅವರ ಜಯಂತಿಯನ್ನು 537ನೇ ಜಯಂತಿ ನಾವು ಮಾಡ್ತಾ ಇದ್ದೀವಿ. ಅಂದ್ರೆ ಕನಕದಾಸರ ಜಯಂತಿಯನ್ನು ಒಂದೇ ದಿನ ಮಾಡಿ ನಾವು ಅವರನ್ನ ಮರೆಯುವಂತ ಕೆಲಸ ಕೂಡ ನಾವು ಮಾಡಬಾರ್ದು. ಯಾಕಂತಂದ್ರೆ ಈ ಮಹಾನ್ ನಾಯಕರ ಈ ದೇಶದಲ್ಲಿರ್ತಕ್ಕಂಥ ಪ್ರತಿಯೊಬ್ಬ ನಾಯಕರ ಪಡೆಯೋ ಕೂಡ ಬಹಳ ಅತಿ ಮುಖ್ಯವಾಗಿದೆ. ಅದೇ ರೀತಿಯಾಗಿ ಈ ಕನಕದಾಸರ ವಿಚಾರಧಾರೆಗಳನ್ನು ಕೂಡ ಪ್ರತಿಯೊಬ್ಬರು ಅಳವಡಿಸಿಕೊಳ್ಬೇಕಂತ ಹೇಳಿ ನಾನು ಈ ಮಾತಲ್ಲಿ ಸಂದರ್ಭದಲ್ಲಿ ಮಹಾಜನತೆಗೆ ತಿಳಿಸುತ್ತಾ ಈ ಕಾರ್ಯಕ್ರಮಕ್ಕೆ ಒಂದು ರೀತಿಯಲ್ಲಿ ನಾನು ಆಹ್ವಾನಿಸಿರ್ತಕ್ಕಂಥ ಎಲ್ಲ ಲಿಂಗ ಹಾಗೂ ವೀರೇಶ್ ಅವರು ಕೂಡ ಅವರಿಗೆ ಒಂದು ರೀತಿಯಲ್ಲಿ ಧನ್ಯವಾದಗಳು ತಿಳಿಸುತ್ತೇನೆ. ನಮಸ್ಕಾರ. ಬಸವೇಶ್ವರ ನಗರದ ಹೊಸ ಬೆಳಗಿಗೆ ನಾವು ಸ್ಥಳಾಂತರ ಮಾಡುತ್ತೇವೆ. ಮೊನ್ನೆ ತಾನೇ ಪೂಜೆಯಾಗಿದೆ, ತಮಗೆಲ್ಲರಿಗೂ ಗೊತ್ತಿರುವ ವಿಷಯ. ಇನ್ನು ಅನೇಕ ಕಾರ್ಯಕ್ರಮಗಳಿಗೆ ತಾವೆಲ್ಲರೂ ಭಾಗಿಯಾಗಿ ಹಿರಿಯರಿಗೆ ಸಮಾಜ ಸೇವೆ ಮಾಡುವ ಮೂಲಕ ಸದಾ ಇರುತ್ತದೆ ಎಂದು ತಿಳಿಸುತ್ತಾ ಈ ಸಂದರ್ಭದಲ್ಲಿ ಸನ್ಮಾನವನ್ನು ಸ್ವೀಕರಿಸಿದ ವೀರೇಶಣ್ಣನವರಿಗೆ ತುಂಬಾ ಹೃತ್ಪೂರ್ವಕ ಅಭಿನಂದನೆಗಳನ್ನು ತಿಳಿಸುತ್ತಾ ಹಿರಿಯ ಅಣ್ಣನವರು, ಪತ್ರಿಕಾ ಮಾಧ್ಯಮದವರಾದಂತಹ ಶ್ರೀ ಪರಶುರಾಮಣ್ಣನವರು ಕನಕದಾಸ ಜಯಂತಿ ಬಗ್ಗೆ ತಮ್ಮ 2 ನುಡಿಗಳನ್ನು ತಿಳಿಸಬೇಕೆಂದು ತಮ್ಮಲ್ಲಿ ವಿನಂತಿಸಿ ಮಾಡಿಕೊಳ್ಳುತ್ತಾರೆ.